ನಿಮ್ಗೆ ಬೇಕಾದ್ರೆ ಕರ್ಕೊಂಡ್ ಬಂದು ಚೆಕ್ ಚೆಕ್ ಮಾಡಿಸ್ಬೋದು, ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಬೋದು. ಹೇಳ್ತೀನಿ ಸರ್, ಹೇಳ್ತೀನಿ. ಒಂದು ನಿಮಿಷ. ಒಳಗೆ ಬಕೆಟ್ ಅಲ್ಲಿ ರಾಡ್ ಐತೆ ಸರ್. ಇದು ಬೋರ್ಡರ್ಸ್ ಹೊಡೆಯೋರಿಗೆ, ಮಣ್ಣು ಹೊಡೆಯೋರಿಗೆ ತುಂಬಾ ಸಾಫ್ಟ್ ಗಾಡಿ ಇದು. ಓಕೆ, ನೋಡ್ತಿದ್ರಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರಾಡ್ ಎಲ್ಲ ಐತೆ ಒಳಗೆ, ಬೋರ್ಡರ್ಸ್ ಎಲ್ಲ ಹೊಡೆಯೋರಿಗೆ ತುಂಬಾ ಸಾಫ್ಟ್ ಗಾಡಿ ಇದು. ಈ ಕಡೆ ತೋರಿಸಿ ಸರ್. ನೋಡ್ತಾ ಇದೀರಲ್ಲ, ಯಾಕಂದ್ರೆ ಗಾಡಿ ಬಗ್ಗೆ ಇವರಿಗೆ ಚೆನ್ನಾಗಿ ಸ್ವಲ್ಪ ಗೊತ್ತಿರೋದ್ರಿಂದ ಎಲ್ಲ ಕ್ಲೀನಾಗಿ ತೋರಿಸ್ಕೊಟ್ಬಿಡ್ತಾ ಇದ್ದಾರೆ. ಏನ್ ಹೇಳ್ತಿದ್ದೀರಾ ಸರ್ ಪ್ರೈಸ್ ಇದು? ಸರ್ ಇದು 18-15 ಮಾಡಲ್ ಸೆಕೆಂಡ್ ಓನರ್ ಗಾಡಿ, R6 ನ್ಯೂ ಬ್ರ್ಯಾಂಡ್ ಟೈರ್ ಐತೆ. ಓಕೆ, ಇನ್ಶೂರೆನ್ಸ್ ಬಂದು ಜುಲೈ ಗಂಟೆ ಇದೆ ಸರ್. ತುಂಬಾ ಸಾಫ್ಟ್ ವೆಹಿಕಲ್ ಅದು. ಗಾಡಿ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ನ್ಯೂ ಸ್ಟಾಕ್ ಬಂದಿರೋ ವೆಹಿಕಲ್. ನೋಡ್ತಿದ್ರಲ್ಲ, ಟೈರ್ ಎಲ್ಲ ನಿಮಗೆ ಒಂದು 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ತುಂಬಾ ಚೆನ್ನಾಗಿದೆ. ಯಾವ ಮಾಡಲು ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್? 2015 ಮಾಡಲು 19 ಲ್ಯಾಕ್ ಹೇಳ್ತಾ ಇದ್ದೀನಿ ಸರ್. 2015 ಇದು. ಓಕೆ ಓಕೆ, ಏನ್ ಹೇಳ್ತಿದ್ದೀರಾ ಸರ್ ಪ್ರೈಸ್ ಇದು? ಸರ್ ಇದು 12 ಲ್ಯಾಕ್ ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ ಸರ್. 12 ಲಕ್ಷ. ಅದು 16-18 ಇಂಜಿನ್ ಇದು. ಓಕೆ, ಲೋನ್ ಆಗುತ್ತೆ ಸರ್? ಲೋನ್ ಒಂದು 8 ಲ್ಯಾಕ್ ಆಗುತ್ತೆ ಸರ್. 8 ಲಕ್ಷ ಲೋನ್ ಆಗುತ್ತೆ. ಮಾಡಲು 14 ಆರ್ ಟೈರು, ಬ್ಯಾಕ್ ಅಲ್ಲಿ ಒಂದು 90% ಟೈರ್ ಐತೆ. ಓಕೆ, ಫ್ರಂಟ್ ಅಲ್ಲಿ ಒಂದು 50% ಟೈರ್ ಐತೆ ಸರ್. ಹೊಸ ಇನ್ಶೂರೆನ್ಸ್ ಕೊಡ್ತೀನಿ. ಓಕೆ, ನೋಡ್ತಿದ್ರಲ್ಲ, ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಎಲ್ಲ ನಿಮ್ಗೆ ಅವರೇ ತಿಳಿಸ್ಕೊಟ್ರು ಪ್ರತಿಯೊಂದನ್ನು. ಗಾಡಿ ಇದು ಕೂಡ ಮೇಂಟೆನೆನ್ಸ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಏನ್ ಕೊಟ್ಟಿಂಗ್ ಸರ್ ಹೇಳ್ತಿದ್ದೀರಾ ಇದು? ಸರ್ 14 ಲ್ಯಾಕ್ ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ ಸರ್. 14 ಲಕ್ಷ ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮೈಸೂರು ವೆಹಿಕಲ್ ಯಾರು ಹುಡುಕ್ತಾ ಇರ್ತೀರಾ ಅವರು ಕೂಡ ಇಲ್ಲಿ K55 ಮೈಸೂರು ವೆಹಿಕಲ್ ಕೂಡ ಇದೆ. ಸರ್ ಹೇಳಿ ಸರ್ ಡೀಟೇಲ್ಸ್ ಇದು. ಸರ್ 2015 ಮಾಡಲು ಮೈಸೂರು ಗಾಡಿ ಇದು. 15 ಮೈಸೂರು ಪಾಸಿಂಗು. ಇದು ಬೋಗಿ 9 ಸ್ಪೀಡ್ ಅಂತ ಸರ್, ಉಲ್ಟಾ ಕಟ್ಟ ಬರುತ್ತೆ ಇದು. ಓಕೆ, ಇದು ಜಿನೇನ್ ಐತೆ ಸರ್. 10 ಟೈರ್, ಒಂದು 50-80% ಟೈರ್ ಐತೆ. ಓಕೆ, ಒಳಗೆ ಇಂಟರ್ಲಿಂಗ್ ಎಲ್ಲ ತುಂಬಾ ಸಾಫ್ಟ್ ಆಗಿದೆ ಸರ್. ಬಿಸಿಡ್ ಅವರು ನೋಡ್ತಾ ಇರ್ಬೋದು ನೋಡಿ ಸರ್. ಒಳಗೆ ಇಂಟರ್ಲಿಂಗ್ ನೋಡಿ ಸರ್, ಅದ್ರದ್ದು ತುಂಬಾ ಸಾಫ್ಟ್ ಆಗೈತೆ ಗಾಡಿ. ತುಂಬಾ ಸಾಫ್ಟ್ ವೆಹಿಕಲ್ ಸರ್ ಇದು. ನೋಡ್ತಿದ್ದೀರಲ್ಲ, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ. ಕ್ಲಾಸಿಕ್ ಆಗಿದೆ ವೆಹಿಕಲ್ ಕೂಡ. ಮೈಸೂರು ವೆಹಿಕಲ್ ಒಂದು ಮೈಸೂರಲ್ಲಿ ಯಾರು ಹುಡುಕ್ತಾ ಇರ್ತೀರಾ ಅವ್ರಿಗೆ ಇದು ಹತ್ರ ಅಂತಾನೆ ಹೇಳ್ಬೋದು. ಹೇಳಿ ಸರ್ ಇದು ಪ್ರೈಸ್? ಸರ್ ಇದು 19,50,000 ಸರ್. 19,50,000 ಹೇಳ್ತಾ ಇದ್ದಾರೆ. ಇದು ಕೂಡ ಮೈಸೂರು ವೆಹಿಕಲ್. ಲೋನ್ ಅಂತ ಬಂದ್ರೆ ನಿಮ್ಗೆ 14-15 ಲಕ್ಷ ಲೋನ್ ಆಗುತ್ತೆ. ಸ್ವಲ್ಪ ಡೌನ್ ಪೇಮೆಂಟ್ ಮಾಡಿದ್ರೆ ಒಂದು ಒಳ್ಳೆ ಗಾಡಿ ತಗೊಂಡು ಹೋಗ್ಬೋದು. ಮತ್ತೊಂದು ಗಾಡಿ ಕೂಡ ನೋಡ್ತಿದ್ದೀರಾ, K51 ಬ್ಯಾಂಗ್ಳೂರ್ ವೆಹಿಕಲ್ ಇದು. ಹೇಳಿ ಸರ್ ಇದು ಡೀಟೇಲ್ಸ್? 2014 ಮಾಡಲು. ಸ್ವಲ್ಪ ಕಡಿಮೆ ಕೊಡ್ತೀನಿ ಸರ್, ಚೀಪ್ ಆಗಿ ಕೊಡ್ತೀನಿ. 11 ಲ್ಯಾಕ್ ಹೇಳ್ತಾ ಇದ್ದೀನಿ ಸರ್. 10 ಲ್ಯಾಕ್ ಹೊಸ ಇನ್ಶೂರೆನ್ಸ್ ಕಟ್ಕೊಡ್ತೀನಿ ಸರ್. 2015 ಮಾಡಲು 14 ಮಾಡಲು 11 ಲಕ್ಷ ಹೇಳ್ತಾ ಇದ್ದಾರೆ. ಇದು ಕೂಡ ನಿಮ್ಗೆ ಹೆಚ್ಚು ಕಡಿಮೆ ಆಗುತ್ತೆ. ನಿಮ್ಗೆ ಟೈರ್ ಎಲ್ಲ ಒರಿಜಿನಲ್ ಐತೆ. ಟೈರ್ ಎಲ್ಲ ಒರಿಜಿನಲ್ ಐತೆ. ಗಾಡಿ ಚೆನ್ನಾಗೈತೆ ಸರ್. ಒಳಗೆ ರಾಡ್ ಐತೆ. ಏನ್ ತೊಂದರೆ ಇಲ್ಲ ಸರ್. ಗಾಡಿ ಲೋನ್ ಎಷ್ಟಾಗುತ್ತೆ ಸರ್ ಇದು? ಸರ್ ಇದಕ್ಕೆ ಒಂದು 8 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. 8 ಲಕ್ಷ ಲೋನೇ ಆಗುತ್ತೆ ಗುರು. 3 ಲಕ್ಷ ಡೌನ್ ಪೇಮೆಂಟ್ ಅಷ್ಟೇ. ಅದ್ರಲ್ಲೂ ನಿಮ್ಗೆ ಒಂದ್ ಸ್ವಲ್ಪ ಕೂತ್ ಮಾತಾಡಿದ್ರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ. ಇದಿರಲ್ಲ, ಭಾರತ್ ಬೆನ್ಸ್ ಮತ್ತೊಂದು ವೆಹಿಕಲ್ ಇದೆ, ಕೇರಳ ವೆಹಿಕಲ್ ಇದು. ಸರ್ ಹೇಳಿ ಸರ್ ಡೀಟೇಲ್ಸ್ ಇದು? ಸರ್ ಇದು ಭಾರತ್ ಬೆನ್ 2523 ತುಂಬಾ ಸಾಫ್ಟ್ ಗಾಡಿ, ಸೆಕೆಂಡ್ ಓನರ್. ಕಿಲೋಮೀಟರ್ ಬಂದು 2,80,000 ಯಾವ ಮಾಡಲ್ ಇದು? 2014 ಮಾಡಲ್ ಸರ್. 14 ತುಂಬಾ ಸಾಫ್ಟ್ ಗಾಡಿ ಇದು. ಒಳಗೆ ಇಂಟರ್ಲಿಂಗ್ ಎಲ್ಲ ನೋಡಿ ತುಂಬಾ ಚೆನ್ನಾಗೈತೆ ನೋಡಿ ಸರ್. ಒಳಗೆ ಇಂಟರ್ಲಿಂಗ್ 2018 ನೋಡಿ. ಕೀ ಆನ್ ಮಾಡ್ತೀನಿ, ಒಂದು ನಿಮಿಷ. ಕಿಲೋಮೀಟರ್ ತೋರಿಸಿ ಸರ್ ಅವ್ರಿಗೆ ಎಲ್ಲ ಕ್ಯಾಂಟ್ ನೋಡಿ ಸರ್. ನೋಡ್ತಾ ಇದೀರಲ್ಲ, ಗಾಡಿ ಎಷ್ಟು ಕಿಲೋಮೀಟರ್ 18,000 ಓಡಿದೆ ಜಿನೇನು. ಗಾಡಿ ಏನು ವೆಹಿಕಲ್ ಏನು ಮಾತಾಡಂಗಿಲ್ಲ ಸರ್. ಇದ್ರ ಒಳಗೆ ನೋಡಿ ಟೈರ್ ಗೀರ್ ಎಲ್ಲ ಸಾಫ್ಟ್ ಆಗೈತೆ. ಟೈರ್ ಏನು ತೊಂದರೆ ಇಲ್ಲ. ಎಲ್ಲ ರಾಕ್ ಟೈರು, ಬಕೆಟ್ ಗಿಟ್ ಎಲ್ಲ ಅಂಟಚ್ ಐತೆ. ಬಕೆಟ್ ನೋಡ್ತಾ ಇದೀರಲ್ಲ, ತುಂಬಾನೇ ಚೆನ್ನಾಗಿದೆ ಗಾಡಿ. ನಿಮ್ಗೆ ಯಾವ ಮೆಕ್ಯಾನಿಕ್ ಬೇಕು ಕರ್ಕೊಂಡ್ ಬಂದು ಚೆಕ್ ಮಾಡಿಸ್ಕೊಂಡು ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಂಡು ಹೇಳ್ತೀನಿ ಸರ್, ಹೇಳ್ತೀನಿ. ಒಂದು ನಿಮಿಷ. ಒಳಗೆ ಬಕೆಟ್ ಅಲ್ಲಿ ರಾಡ್ ಐತೆ ಸರ್. ಇದು ಬೋರ್ಡರ್ಸ್ ಹೊಡೆಯೋರಿಗೆ, ಮಣ್ಣು ಹೊಡೆಯೋರಿಗೆ ತುಂಬಾ ಸಾಫ್ಟ್ ಗಾಡಿ ಇದು. ಓಕೆ, ನೋಡ್ತಿದ್ರಲ್ಲ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರಾಡ್ ಎಲ್ಲ ಐತೆ ಒಳಗೆ, ಬೋರ್ಡರ್ಸ್ ಎಲ್ಲ ಹೊಡೆಯೋರಿಗೆ ತುಂಬಾ ಸಾಫ್ಟ್ ಗಾಡಿ ಇದು. ಈ ಕಡೆ ತೋರಿಸಿ ಸರ್. ನೋಡ್ತಾ ಇದೀರಲ್ಲ, ಯಾಕಂದ್ರೆ ಗಾಡಿ ಬಗ್ಗೆ ಇವರಿಗೆ ಚೆನ್ನಾಗಿ ಸ್ವಲ್ಪ ಗೊತ್ತಿರೋದ್ರಿಂದ ಎಲ್ಲ ಕ್ಲೀನಾಗಿ ತೋರಿಸ್ಕೊಟ್ಬಿಡ್ತಾ ಇದ್ದಾರೆ. ಏನ್ ಹೇಳ್ತಿದ್ದೀರಾ ಸರ್ ಪ್ರೈಸ್ ಇದು? ಸರ್ ಇದು 18,50,000 ಹೇಳ್ತಾ ಇದ್ದೀನಿ ಸರ್. ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸೆಕೆಂಡ್ ಓನರ್ ಗಾಡಿ. 18 ಲ್ಯಾಕ್ ಐಡಿ ವ್ಯಾಲ್ಯೂ ಐತೆ. ಇನ್ಶೂರೆನ್ಸ್ ಇನ್ನು 10 ತಿಂಗಳು ಐತೆ ಸರ್. ಲೋನ್ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್ಗೆ? ಸರ್ ಲೋನ್ ಎಷ್ಟಾಗುತ್ತೆ? ಲೋನ್ ಎಲ್ಲ ಸರ್ 14 ಲ್ಯಾಕ್ ಆಗುತ್ತೆ ಸರ್. 14 ಲಕ್ಷ ಲೋನೇ ಆಗುತ್ತೆ. ಜಸ್ಟ್ 4,50,000 ಲೋನ್ ಡೌನ್ ಪೇಮೆಂಟ್ ತರಬೇಕು. ಒಂದು ಒಳ್ಳೆ ಗಾಡಿ ತಗೊಂಡು ಸರ್. ಬೋರ್ಡರ್ಸ್ ಹೊಡೆಯೋರಿಗೆ ಫೈನ್ ಗಾಡಿ ಸರ್. ಬೋರ್ಡರ್ಸ್ ಡಬ್ರಿಸ್ ಹೊಡೆಯೋರಿಗೆ ಫೈನ್ ಗಾಡಿ ಇದು. ಒಳ್ಳೆ ಜಿನೇನ್ ಗಾಡಿ, ಸೆಕೆಂಡ್ ಓನರ್ ಗಾಡಿ ಇದು ಸರ್. ಹಾಗೆ ಇವಾಗ ನಮ್ಮ ವ್ಯೂವರ್ಸ್ ತುಂಬಾ ಜನ ಇವಾಗ ನಿಮ್ಮ ಅಡ್ರೆಸ್ ಬರಬೇಕು ಅಂದ್ರೆ ಯಾವ ಲೊಕೇಶನ್ ಬರಬೇಕು ತಿಳಿಸ್ಕೊಳ್ಳಿ ಸರ್. ಸರ್ ಇಲ್ಲಿ ಮೈಸೂರಲ್ಲಿ ಹಳೆ ಕೆಸರೆ ಅಂತ ಇದೆ ಸರ್. ಹಳೆ ಕೆಸರೆ. ಓಕೆ, ಹಳೆ ಕೆಸರೆ ಒಳಗೆ ಯಾರ ಬಂದ್ ಕೇಳಿದ್ರೆ ತೋರ್ಸದ ತವಕ್ಕಲ್ ಆಟೋ ಲಿಂಕ್ಸ್ ಅಂತ. ಓಕೆ, ಇಲ್ಲಿ ಅಕ್ಕ ಪಕ್ಕದಲ್ಲಿ ನಮ್ದು ಅಲಿಫ್ ಅಂತ ಬಾಡಿ ಬಿಲ್ಡ್ ಐತೆ. ಇಲ್ಲಿ ಏನ್ ತೊಂದರೆ ಇಲ್ಲ, ತೋರ್ಸಾರಿ. ತವಕ್ಕಲ್ ಗ್ರೂಪ್ ಲಾರಿ ಅವರದ್ದು ಯಾರು ತೋರ್ಸಾರ ಸರ್? ತವಕ್ಕಲ್ ಆಟೋ ಕನ್ಸಲ್ಟ್ ಅಲ್ರೆ ಯಾರ ತೋರ್ಸ್ಬಿಡ್ತಾರೆ. ಏನ್ ಪ್ರಾಬ್ಲಮ್ ಇಲ್ಲ ಸರ್. ನೋಡ್ತಾ ಇದ್ದೀರಾ, ನಮ್ಮ ಹತ್ರ ವೆಹಿಕಲ್ಗಳು ಕೇರಳ ವೆಹಿಕಲ್ಗಳು ಬರ್ತಾ ಇರ್ತದೆ. ತುಂಬಾ ವೆಹಿಕಲ್ ಬರುತ್ತೆ. ನಾವು ಜಾಸ್ತಿ ಬೆನಿಫಿಟ್ ಮಾಡಲ್ಲ ಸರ್. ಒಂದು 50-60 ವರ್ಷ ಸಿಗದೆ ಎಲ್ಲ ಗಾಡಿಗಳು ಲೋನ್ಗೆ ಕೊಡ್ತೀವಿ.
ಲೋನ್ ಆಪ್ಷನ್ ಐತೆ ನಮ್ಮ ಹತ್ರ, ಏನ್ ತೊಂದರೆ ಇಲ್ಲ ಸರ್. ನೋಡ್ತಾ ಇದ್ರಲ್ಲ ಪ್ರತಿಯೊಂದು ಗಾಡಿ ಕೂಡ ಅವರು ಡೀಟೇಲ್ಸ್ ತಿಳಿಸ್ಕೊಟ್ರು. ಇವ್ರ ಶೋರೂಮ್ಗೆ ಯಾರು ಟಿಪ್ಪರ್ ಹುಡ್ತಾ ಇರ್ತೀರಾ ಇವ್ರ ಶೋರೂಮ್ ಬಂದು ಆಲ್ರೆಡಿ ಕಸ್ಟಮರ್ ಅವರೆಲ್ಲ ನಮ್ಮ ಹತ್ರ ಬಂದು ಬೆನ್ಸ್ ಕೇಳ್ತಾವ್ರೆ, ಒಳಗೆ ಅಲ್ಲಿ ನಿಂತವ್ರೆ ನೋಡಿ ಎಲ್ಲಾರು. ತುಂಬಾ ಜನ ಕಸ್ಟಮರ್ ಆಲ್ರೆಡಿ ವಿಸಿಟ್ ಮಾಡಿದ್ದಾರೆ. ಇವ್ರ ಲೊಕೇಶನ್ ಬರ್ಬೇಕು ಅಂತಂದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ, ಕಾಲ್ ಮಾಡ್ಕೊಂಡು ಬರ್ಬೋದು. ವೆಹಿಕಲ್ ಇದು ಸಿಗ್ಮಾ ಗಾಡಿ ಸರ್, ಸಿಗ್ಮಾ 21 ಮಾಡಲು, 21 ಮಾಡಲು. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ 30 ಲ್ಯಾಕ್ ಹೇಳ್ತಾ ಇದೀನಿ, ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ. ತುಂಬಾ ಸಾಫ್ಟ್ ಗಾಡಿ, ಸಿಂಗಲ್ ಓನರ್ ಗಾಡಿ ಸರ್. ಎಷ್ಟು 30 ಲಕ್ಷ ಹೇಳ್ತಾ ಇದೀನಿ, ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ. 30 ಲಕ್ಷ ಹೇಳ್ತಿದ್ದೀರಾ? ಹೊಸ ಶೀಲ್ಟರ್ ಹಾಕ್ಬಿಡ್ತೀನಿ ಸರ್. ಓಕೆ 30 ಲಕ್ಷ ಹೇಳ್ತಾ ಇದಾರೆ. ಏನ್ ಟೈರ್ ಇದೆ ಅದೆಲ್ಲ ಹೊಸದಾಗಿ ಕೊಡ್ತಾರಂತೆ ನಿಮ್ಗೆ. ಇದು ಕೂಡ ಒಂದು ಸಿಂಗಲ್ ಓನರ್ ಗಾಡಿ. ಲೋನ್ ಅಂತ ಬಂದ್ರೆ ಒಳ್ಳೆ ಲೋನ್ ಅಲ್ಲೇ ಕೊಡ್ತಾರೆ. ಸಿಂಗಲ್ ಓನರ್ ಗುರು ಇದು. ಗಾಡಿ ಕೂಡ ನೋಡ್ತಿದ್ರಲ್ಲ ತುಂಬಾನೇ ಚೆನ್ನಾಗಿದೆ, ಒಂದೊಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇರ್ತಾರೆ, ತಗೊಂಡೋಗ್ಬೋದು. ಸರ್ ನೆಕ್ಸ್ಟ್ ಇದೊಂದು ವೆಹಿಕಲ್ K54 ಸರ್, ಸಿಗ್ಮಾ ಗಾಡಿ ಇದು, ಸಿಗ್ಮಾ ಅಂತ. ಓಕೆ 22 ಮಾಡಲಿದ್ದು, ಕಿಲೋಮೀಟರ್ ಬಂದು 29,000 ಜಿನೇನು. ಓಕೆ 10ಕ್ಕೆ ಹೊಸ ಶೀಲ್ಟರ್ ಹಾಕು ಸರ್. 35 ಲ್ಯಾಕ್ ಹೇಳ್ತಾ ಇದೀನಿ. 35 ಲ್ಯಾಕ್ ಹೇಳ್ತಾ ಇದೀನಿ. ತುಂಬಾ ಸಾಫ್ಟ್ ಗಾಡಿ ಅದು. ಓಕೆ 35 ಲಕ್ಷ ಹೇಳ್ತಾ ಇದಾರೆ. ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಸರ್ ಇದಕ್ಕೆ ಒಂದು 25 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್. 25 ಸರ್. ಇವಾಗ ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್, 10 ಟೈರ್ ಶೀಲ್ಟರ್ ಹಾಕೊಡ್ತೀನಿ. 10 ಟೈರ್ ನಿಮ್ಗೆ ಹೊಸ ಟೈರ್ ಹಾಕೊಡ್ತೀರಿ. ಶೀಲ್ಟರ್ 10 ಟೈರ್ ಶೀಲ್ಟರ್ ಹಾಕೊಡ್ತೀನಿ. 18 ಮಾಡಲಿದ್ದು, K11 ಕರ್ನಾಟಕ ವೆಹಿಕಲ್ 2018 ಮಾಡಲ್ ಇದು. 18 ಎಷ್ಟು ರನ್ ಆಗಿದೆ ವೆಹಿಕಲ್ ಇದು? ಸರ್ 18,000 ಓಡಿದೆ ಜಿನೇನ್. ಓಕೆ ಗಾಡಿ ಕೂಡ ನೋಡ್ತಿದ್ರಲ್ಲ, ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಗೊತ್ತಿರುತ್ತೆ ಈ ಗಾಡಿಗಳು ನೋಡ್ತಾ ಇರೋರ ಬಗ್ಗೆ, ಯಾಕಂದ್ರೆ ತಿಳ್ಕೊಂಡಿರೋರಿಗೆ ಈ ವೆಹಿಕಲ್ ಎಷ್ಟಿಷ್ಟು ಅಂತ. ಸರ್ ಏನ್ ಹೇಳ್ತಿದ್ದೀರಾ ಇದು? ಸರ್ ಇದು 22.5 ಹೇಳ್ತಾ ಇದೀನಿ, ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ ಸರ್. 21,50,000. 22,50,000 ಸ್ವಲ್ಪ ನೆಗೋಷಿಯಬಲ್. 22,50,000 ಹೇಳ್ತಾ ಇದಾರೆ. ಮಾಡಲ್ ಯಾವ್ದು ಹೇಳಿದ್ರಿ ಇದು? 2018 ಮಾಡಲ್. ಲೋನ್ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್? ಸರ್ ಇದು ಒಂದು 18 ಲ್ಯಾಕ್ ಹಾಕ್ಸ್ಕೊಡ್ತೀನಿ ಸರ್. 18 ಲಕ್ಷ ಲೋನೇ ಆಗುತ್ತೆ. ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ. ಕೂತ್ ಮಾತಾಡಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ. ಮತ್ತೆ K01 ಬ್ಯಾಂಗ್ಳೂರ್ ವೆಹಿಕಲ್ ಇದು, ಟಾಟಾ ಕಂಪ್ನಿದು. ಸರ್ ಯಾವ ಸರ್ ಮಾಡಲ್ ಇದು? ಸರ್ 2015 ಮಾಡಲು, ಹೊಸ ನ್ಯೂ ಬಕೆಟ್, 6 ಹೊಸ ಸ್ಟೀಲ್ ಟೈರ್, ಹೊಸ ಇನ್ಶೂರೆನ್ಸು. ಇವತ್ತು ಬಂದಿರೋದು ಗಾಡಿ, ತುಂಬಾ ಸಾಫ್ಟ್ ಐತೆ. ಶೀಲ್ಡ್ ಇಂಜಿನ್. ಓಕೆ ಶೀಲ್ಡ್ ಇಂಜಿನ್. K01 ಬ್ಯಾಂಗ್ಳೂರ್ ವೆಹಿಕಲ್, ಅದು ಇವತ್ತು ಬಂದಿರೋ ವೆಹಿಕಲ್ ಇದು. ಏನ್ ಹೇಳ್ತಿದ್ದೀರಾ ಸರ್ ಇದು? ಸರ್ ಇದು 19,50,000. 19,50,000 ಹೇಳ್ತಿದ್ದಾರೆ. ಇದು ಕೂಡ ನಿಮ್ಗೆ ಲೋನ್ ಅಂತ ಬಂದ್ರೆ ಒಂದು 15 ಲಕ್ಷ ಲೋನೇ ಆಗುತ್ತೆ. 4,50,000 ಡೌನ್ ಪೇಮೆಂಟ್ ನೋಡ್ಬೇಕು ಗುರು. ಇವ್ರ ಹತ್ರ ನೋಡ್ತಾ ಇರ್ಬೋದು K06 ವೆಹಿಕಲ್, ಕರ್ನಾಟಕ ವೆಹಿಕಲ್. ಸರ್ ಹೇಳಿ ಸರ್ ಮಾಡಲ್ ಇದು? ಸರ್ ಭಾರತ್ ಬೆನ್ಸ್ ಇದು 25-23. ಬ್ಯಾಕ್ ಬಕೆಟ್, ನ್ಯೂ ಬಕೆಟ್, ಎಲ್ಲಾ ಟೈರ್ ಒಂದು 50-80% ಟೈರ್ ಐತೆ. ಹೊಸ ಇನ್ಶೂರೆನ್ಸ್. ಸರ್ 21 ಲ್ಯಾಕ್ ಹೇಳ್ತಾನೆ, ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ ಸರ್. 21 ಲಕ್ಷ ಹೇಳ್ತಾ ಇದ್ದೀರಾ? ಸ್ವಲ್ಪ ಜಾಸ್ತಿ ಇಲ್ಲ, 21 ಲ್ಯಾಕ್ ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತಾರೆ. 21 ಲಕ್ಷ ಹೇಳ್ತಾ ಇದಾರೆ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಈಗ 21 ಲಕ್ಷ ಹೇಳ್ತಿದ್ದೀರಾ, ಲೋನ್ ಎಷ್ಟು? 15 ಲ್ಯಾಕ್ ಆಗುತ್ತೆ ಸರ್. 15 ಲಕ್ಷ ಲೋನೇ ಆಗುತ್ತೆ. ಇನ್ನು 6 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬೇಕು ಅಷ್ಟೇ. ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಯಾರು ಹುಡುಕ್ತಾ ಇರ್ತೀರಾ ಅವರು ಕೂಡ ವಿಸಿಟ್ ಮಾಡಬಹುದು. ಕರ್ನಾಟಕ ವೆಹಿಕಲ್. ಸರ್ ಹೇಳಿ ಸರ್ ಇದು ಮಾಡಲ್ಲ? ಸರ್ ಇದು ಆರ್ಯ ಎಂಟರ್ಪ್ರೈಸಸ್, ಇದು ಅಂಕೋಲಾ ಗಾಡಿ, ಇದು ಸೆಕೆಂಡ್ ಓನರ್. ಓಕೆ ಹೊಸ ಇನ್ಶೂರೆನ್ಸ್ ಕೊಡ್ತೀನಿ ಸರ್. ಇದು ಬ್ಯಾಕ್ ಬಕೆಟ್, ಹೊಸ ಬಕೆಟ್, 6 ಹೊಸ ಸ್ಟೀಲ್ ಟೈರ್ ಸರ್ ಇದು. ಓಕೆ ಏನ್ ಹೇಳ್ತಿದ್ರಿ ಸರ್ ಇದು? ಸರ್ ಇದು 1950. ಇದು ಕೂಡ ನಿಮ್ಗೆ 19,50,000 ಹೇಳ್ತಾ ಇದಾರೆ. ಹೆಚ್ಚು ಕಡಿಮೆ ಆಗುತ್ತೆ. 15 ಲಕ್ಷ ಲೋನೇ ಆಗುತ್ತೆ. ನ್ಯೂ ಇನ್ಶೂರೆನ್ಸ್. ಇವ್ರ ಹತ್ರ ತುಂಬಾ ಗಾಡಿ ಟಿಪ್ಪರ್ ವೆಹಿಕಲ್ ಸಿಗುತ್ತೆ, ಯಾಕಂದ್ರೆ ತುಂಬಾ ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮಿನಿ ವೆಹಿಕಲ್ ಕೂಡ ನೋಡ್ತಿದ್ದೀರಲ್ಲ, KL14 ಇದು ಕೇರಳ ವೆಹಿಕಲ್. ಇದು ಕೂಡ ಸರ್ ಹೇಳಿ ಸರ್ ಮಾಡೋದು ಯಾವ್ದು ಇದು? ಸರ್ 2011 ಮಾಡಲದು, ನ್ಯೂ ಇನ್ಶೂರೆನ್ಸ್ ಕೊಡ್ತೀನಿ. ಓಕೆ 6,50,000 ಹೇಳ್ತಾ ಇದೀನಿ ಸರ್. 6,50,000 ಹೇಳ್ತಾ ಇದಾರೆ. ಇದು ಕೂಡ ನಿಮ್ಗೆ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ ಆಗುತ್ತೆ ಸರ್? ಒಂದು 4 ಲ್ಯಾಕ್ ಲೋನ್ ಹಾಕ್ಸ್ಕೊಡ್ತೀನಿ ಸರ್. 4 ಲಕ್ಷ ಲೋನೇ ಆಗುತ್ತೆ ಗುರು. 6,50,000 ಹೇಳ್ತಾ ಇದಾರೆ. ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಈ ಗಾಡಿ ಕೂಡ ಅವೈಲೇಬಲ್ ಇದೆ. ಬಂದ್ ಕೂತ್ ಮಾತಾಡಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಳ್ಳೆ ವೆಹಿಕಲ್ ಕೊಡ್ತಾರೆ. ಮತ್ತೆ ನೋಡ್ತಿದ್ದೀರಲ್ಲ, ಇವ್ರ ಹತ್ರ ಒಂದು 2 ಗಾಡಿ ನ್ಯೂ ಸ್ಟಾಕ್ ಬಂದಿದೆ. K11 ಕರ್ನಾಟಕ ವೆಹಿಕಲ್. ಸರ್ ಯಾವ ಸರ್ ಮಾಡಲ್ ಇದು? ಸರ್ 2015 ಮಾಡಲ್, ಸೆಕೆಂಡ್ ಓನರ್ ಗಾಡಿ, 6 ನ್ಯೂ ಬ್ರ್ಯಾಂಡ್ ಟೈರ್ ಐತೆ. ಓಕೆ ಇನ್ಶೂರೆನ್ಸ್ ಬಂದು ಜುಲೈ ಗಂಟೆ ಇದೆ ಸರ್. ತುಂಬಾ ಸಾಫ್ಟ್ ವೆಹಿಕಲ್ ಅದು. ಗಾಡಿ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ನ್ಯೂ ಸ್ಟಾಕ್ ಬಂದಿರೋ ವೆಹಿಕಲ್. ನೋಡ್ತಿದ್ರಲ್ಲ, ಟೈರ್ ಎಲ್ಲ ನಿಮ್ಗೆ ಒಂದು 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ತುಂಬಾ ಚೆನ್ನಾಗಿದೆ. ಯಾವ ಮಾಡಲ್, ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್? 2015 ಮಾಡಲು, 19 ಲ್ಯಾಕ್ ಹೇಳ್ತಾ ಇದೀನಿ ಸರ್. 2015 19 ಲ್ಯಾಕ್ ಹೇಳ್ತಾ ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ. 19 ಲಕ್ಷ ಹೇಳ್ತಿದ್ರ. ಲೋನ್ ಎಷ್ಟಾಗುತ್ತೆ ಸರ್? ಲೋನ್ ಒಂದು 15 ಲ್ಯಾಕ್ ಆಗುತ್ತೆ ಸರ್. 15 ಲಕ್ಷ ಲೋನೇ ಆಗುತ್ತೆ ಗುರು. 4 ಲಕ್ಷ ಅಷ್ಟೇ ಡೌನ್ ಪೇಮೆಂಟ್. ನೋಡ್ತಾ ಇದೀರಲ್ಲ, ಮತ್ತೊಂದು ಟಾಟಾ ಕಂಪ್ನಿಯ ಒಂದು ಟಿಪ್ಪರ್ ಕೂಡ ಇದೆ. ಇವ್ರ ಹತ್ರ ತುಂಬಾ ಗಾಡಿಗಳು ಇದಾವೆ. TN ಇದು ತಮಿಳ್ನಾಡು ವೆಹಿಕಲ್. ಸರ್ ಹೇಳಿ ಸರ್ ಡೀಟೇಲ್ಸ್? ಸರ್ ಇದು ಟಾಟಾಲಿ 1618 ವೆಹಿಕಲ್ ಇದು. ಓಕೆ ಇದು 6 ಟೈರ್, ಒಂದು 50% ಟೈರ್ ಐತೆ. ಓಕೆ ಇದು ಮಿನಿ ಐವಾ ಅಂತ ಸರ್, 1618 ಇದು. ಓಕೆ ಏನ್ ಹೇಳ್ತಿದ್ದೀರಾ ಸರ್ ಪ್ರೈಸ್ ಇದು? ಸರ್ ಇದು 12 ಲ್ಯಾಕ್ ಹೇಳ್ತಾ ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ ಸರ್. 12 ಲಕ್ಷ. ಅದು 1618 ಇಂಜಿನ್ ಇದು. ಓಕೆ ಲೋನ್ ಆಗುತ್ತೆ ಸರ್? ಲೋನ್ ಒಂದು 8 ಲ್ಯಾಕ್ ಆಗುತ್ತೆ ಸರ್. 8 ಲಕ್ಷ ಲೋನೇ ಆಗುತ್ತೆ. ಒಂದು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ 12 ಲಕ್ಷಕ್ಕೆ ಈ ಗಾಡಿ ಕೂಡ ಸಿಗ್ತಾ ಇದೆ. ಅದರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. 8 ಲಕ್ಷ ಲೋನೇ ಆಗುತ್ತೆ. ಇವ್ರ ಹತ್ರ ಒಂದು ಬೇರೆ ತರನೇ ಟಿಪ್ಪರ್ ಇದೆ. KL ಕೇರಳ ವೆಹಿಕಲ್. ಸರ್ ಹೇಳಿ ಸರ್ ಯಾವ ಮಾಡಲ್ ಇದು?
ಸರ್ 2015 ಮಾಡಲು ಸೆಕೆಂಡ್ ಓನರು 15 ಮಾಡಲ್ಲ ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಅನ್ಟಚ್ ವೆಹಿಕಲ್. ಸರ್ ಇವಾಗ ಅಲ್ಲಿ ನೋಡಿದ್ವಿ ಅದು ಬೇರೆ ತರ ಲಾರಿ ಇದೆ, ಇದೇ ತರ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಏನ್ ಡಿಫ್ರೆನ್ಸ್? ಸರ್ ಈ ಡಿಫ್ರೆನ್ಸ್ ಏನಿಲ್ಲ, ಇದು ಭಾರತ್ ಬೆನ್ಸ್ ಅಂತ ಓಕೆ ಕಂಪನಿ ಬೇರೆ. 25-23 ಇದು 10 ವೀಲ್ ವೆಹಿಕಲ್. ಓಕೆ ಇದು ಯಾಕೆ ಓಪನ್ ಮಾಡಿದ್ರೆ ಇದು ಅನ್ಟಚ್ ವೆಹಿಕಲ್ ಸರ್, ಒಳಗೆ ವೆಲ್ಡಿಂಗ್ ಏಟ್ ಗೀಟ್ ಏನಿಲ್ಲ, ಓಕೆ ನೋಡ್ಕೊಳ್ಳಿ ಬೇಕಿದ್ರೆ. ಅದೇ ಗಾಡಿ ಗುಡ್ ಕಂಡೀಷನ್ ಆಗಿದೆ. ಗಾಡಿ ನೋಡ್ತಿದ್ರಲ್ಲ ನೋಡಿ, ಒರಿಜಿನಾಲಿಟಿ cabin, ಶೋರೂಮ್ ಅಲ್ಲಿ ಏನ್ ಬಂತು ಗಾಡಿ ಹಾಗೆ ಇದೆ, ತೋರಿಸ್ತಾ ಇದೀವಲ್ಲ ತುಂಬಾನೇ ಚೆನ್ನಾಗಿದೆ. ತೋರಿಸಿದ್ರೆ ನೋಡ್ತಾ ಇದೀರಲ್ಲ ಗಾಡಿ ತುಂಬಾನೇ ಚೆನ್ನಾಗಿದೆ. ಸರ್ ಏನ್ ಹೇಳ್ತಿದ್ದೀರಾ ಇದು? ಸರ್ ಇದು 18,50,000 ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೋಷಿಯೇಬಲ್ ಕೊಡ್ತೀನಿ. ಇನ್ಶೂರೆನ್ಸ್ ಬಂದು ನಿಮಗೆ 8 ಮಂತ್ ರನ್ನಿಂಗ್ ಐತೆ, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಐತೆ. ಗಾಡಿ ಏನು ಮಾತಾಡೋಂಗಿಲ್ಲ ಸರ್. ಫ್ರಂಟಲ್ಲಿ 2 JK ಒರಿಜಿನಲ್ ಇರುತ್ತೆ, ಬ್ಯಾಕಲ್ಲಿ ಎಲ್ಲ ರೀಸೇಲ್ ಐತೆ. ಅದು 10 ವೀಲ್ 25-23 ಇದು ವೆಹಿಕಲ್, ಗುಡ್ ವೆಹಿಕಲ್ ಸರ್. ಇದು 18,50,000 ರೂಪಾಯಿ ಇದು. ನಿಮ್ಗೆ 2000 ಮಾಡಲ್ ಯಾವ ಸರ್ ಇದು? ಮಾಡಲ್ ಯಾವುದು ಸರ್ 2015 ಮಾಡಲು. 2015 ನಿಮ್ಗೆ ಒಂದು ಒಳ್ಳೆ ಗಾಡಿ ಸಿಗ್ತದೆ. ಲೋನ್ ಎಷ್ಟಾಗುತ್ತೆ ಸರ್ ಇದು? ಸರ್ ಇದಕ್ಕೆ ಒಂದು 15 lakh ಲೋನ್ ಆಗುತ್ತೆ ಸರ್. 15 ಲಕ್ಷ ಲೋನೇ ಆಗುತ್ತೆ ಈ ಗಾಡಿ ಕೂಡ. ಇವ್ರ ಹತ್ರ ಒಂದು ಕರ್ನಾಟಕ ವೆಹಿಕಲ್ ನೋಡ್ತಾ ಇರ್ಬೋದು, K10 ಮೈಸೂರ್ ಹತ್ರ ಇರುವ ಚಾಮರಾಜನಗರ ವೆಹಿಕಲ್ ಇದು. ಸರ್ ಯಾವ ಸರ್ ಮಾಡೋದು ಇದು? ಸರ್ 2015 ಮಾಡಲದು. 2015 ಓನರ್ಶಿಪ್ ಸರ್ ಇದು ಎಷ್ಟಾಗಿದೆ? ಸರ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿದೆ. ಗಾಡಿ ಕೂಡ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಅದು ಇದೀವಿ. ಹೊಸ ಟೈರ್ ಸರ್, ಒರಿಜಿನಲ್ ಟೈರ್, ಬ್ಯಾಕ್ ರೇಡಿಯಲ್ ಐತೆ, ಫ್ರಂಟ್ ಅಲ್ಲಿ 80% ಟೈರ್ ಐತೆ. ಗಾಡಿ ಕೂಡ ಹೊಸ ಇನ್ಶೂರೆನ್ಸ್ ಕೊಡ್ತೀನಿ ಸರ್, ಹೊಸ ಇನ್ಸೂರೆನ್ಸ್ ಫ್ರೆಶ್ 1 ತಿಂಗಳು ಐತೆ, ಫ್ರೆಶ್ ಇನ್ಶೂರೆನ್ಸ್ ಕಟ್ಕೊಡ್ತೀನಿ. 15 lakh ಹೇಳ್ತಾ ಇದೀನಿ ಸರ್. ಯಾವ ಮಾಡಲ್ ಹೇಳಿದ್ರಿ? 2015 ಅಲ್ಲಿಗೆ 2015 ಮಾಡಲು 15 ಲಕ್ಷ ಹೇಳ್ತಾ ಇದ್ದಾರೆ. ಇದು ಕೂಡ ನಿಮ್ಗೆ ಲೋನ್ ಆಪ್ಷನ್ ಇರುತ್ತೆ, 10-14 ಲಕ್ಷ ಲೋನೇ ಆಗುತ್ತೆ. ಅದರಲ್ಲೂ ನಿಮ್ಗೆ ನೆಗೋಸಿಬಲ್ ಮಾಡಿ ಒಂದು ಒಳ್ಳೆ ಗಾಡಿ ಕೊಡ್ತಾರೆ. ಮತ್ತೊಂದು ಸೇಮ್ ವೆಹಿಕಲ್ ನೋಡ್ತಾ ಇರ್ಬೋದು, ಇದು ಕರ್ನಾಟಕ ವೆಹಿಕಲ್ ಗುರು. ಸರ್ ಹೇಳಿ ಸರ್ ಇದು ಯಾವ ಮಾಡಲ್ ಸರ್ ಇದು? ಸರ್ 2014 ಮಾಡಲಿದ್ದು. 14 ಮಾಡಲು. 14 ಆಲ್ ಟೈರು, ಬ್ಯಾಕ್ ಅಲ್ಲಿ ಒಂದು 90% ಟೈರ್ ಐತೆ, ಓಕೆ. ಫ್ರಂಟ್ ಅಲ್ಲಿ ಒಂದು 50% ಟೈರ್ ಐತೆ ಸರ್. ಹೊಸ ಇನ್ಶೂರೆನ್ಸ್ ಕೊಡ್ತೀನಿ. ಓಕೆ ನೋಡ್ತಿದ್ರಲ್ಲ ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಎಲ್ಲ ನಿಮ್ಗೆ ಅವರೇ ತಿಳಿಸ್ಕೊಟ್ರು ಪ್ರತಿಯೊಂದನ್ನು. ಗಾಡಿ ಇದು ಕೂಡ ಮೇಂಟೈನ್ಸ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಏನ್ ಕೊಟ್ಟಿಂಗ್ ಸರ್ ಹೇಳ್ತಿದ್ದೀರಾ ಇದು? ಸರ್ 14 lakh ಹೇಳ್ತಾ ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ ಸರ್. 14 ಲಕ್ಷ ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಪ್ರತಿಯೊಂದು ಗಾಡಿಗೂ ಕೂಡ ಇವ್ರ ಹತ್ರ ಎದುರುಗಡೆ ಬಂದು ಕೂತ್ ಮಾತಾಡಿ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಸರ್ ಲೋನ್ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್ಗೆ? ಸರ್ ಅದಕ್ಕೆ 10 lakh ಇಂದ 11 lakh ಆಗುತ್ತೆ ಸರ್. 10-11 ಲಕ್ಷ ಲೋನೇ ಆಗುತ್ತೆ. ಜಸ್ಟ್ ಅವ್ರ ಏನ್ ಡೌನ್ ಪೇಮೆಂಟ್ ಇರುತ್ತೆ ಅಷ್ಟೇ ಮಾಡಬೇಕು. ಈ ಗಾಡಿ ಕೂಡ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ ಒಂದು KL 57 ಕೇರಳ ವೆಹಿಕಲ್. ಸರ್ ಹೇಳಿ ಸರ್ ಇದು ಯಾವ ಮಾಡಲ್? 2016 ಮಾಡಲ್, ಸಿಂಗಲ್ ಓನರ್. ಅದು ಕಿಲೋಮೀಟರ್ 40,000 ರನ್ನಿಂಗ್ ಆಗಿದೆ. ನ್ಯೂ ಪೇಪರ್ ಸರ್, ನ್ಯೂ ಇನ್ಶೂರೆನ್ಸ್, ನ್ಯೂ FC. 2016 ಮಾಡಲು. ಬ್ಯಾಕ್ ಬಕೆಟ್, ನ್ಯೂ ಬಕೆಟ್. ಓಕೆ 40-50% ಒರಿಜಿನಲ್ ಟೈರ್ ಐತೆ ಸರ್ ಗಾಡಿಲಿ. ಓಕೆ ಫಸ್ಟ್ ನಿಮ್ಗೆ ಗಾಡಿ ಕಂಪ್ಲೀಟ್ ಆಗಿ ತೋರಿಸ್ಕೊಟ್ಬಿಡ್ತೀವಿ. ನೋಡ್ತಾ ಇದ್ದೀರಲ್ಲ ಟೈರ್ ಎಲ್ಲ ನಿಮ್ಗೆ ಒಂದು 6 ಟೈರ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ 50% ಬ್ಯಾಕ್ ಬಕೆಟ್ ಹೊಸದು. ಓಕೆ ಏನ್ ಹೇಳ್ತಿದ್ದೀರಾ ಸರ್ ಪ್ರೈಸ್ ಇದು? ಸರ್ 15 lakh ಹೇಳ್ತಾ ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ ಸರ್. 15 ಲಕ್ಷ ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್? ಲೋನ್ ಅಮೌಂಟ್ ಸರ್ 12 lakh ಆಗುತ್ತೆ ಸರ್. 12 ಲಕ್ಷ ಲೋನೇ ಆಗುತ್ತೆ. 3 ಲಕ್ಷ ರೂಪಾಯಿ ಅಷ್ಟೇ ಡೌನ್ ಪೇಮೆಂಟ್ ಮಾಡಬೇಕು. ಗಾಡಿ ತುಂಬಾನೇ ಚೆನ್ನಾಗಿದೆ. ಒಂದು ಕಡಿಮೆ ಬಜೆಟ್ ಅಲ್ಲಿ ಕೂಡ ಈ ಗಾಡಿ ಸಿಗುತ್ತೆ, ನೋಡ್ತಾ ಇರ್ಬೋದು.